ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಟಿಂಗೂಸ್ ಕಿಚನ್. ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ನಿಮಗೆ ಕ್ವಶನ್ ಇರ್ಬೋದು ಏನು ಅಂತ. ನಾನು ಇವತ್ತು ಒಂದು ಈಸಿಯಾದ ಪಲಾವ್ ರೆಸಿಪಿ ಮಾಡ್ತಿದ್ದೀನಿ. ಅದಕ್ಕೆ ಯಾವುದೇ ಥರದ ಗಾರ್ಲಿಕ್ ಆಗಲಿ, ಜಾಸ್ತಿ ಮಸಾಲೆ ಆಗಲಿ ಅಥವಾ ಟೈಮ್ ಕನ್ಸ್ಯೂಮಿಂಗ್ ಆಗಿ ಇರಲ್ಲ. ಪಲಾವಿಗೆ ಒಂದು ಬೇಸಿಕ್ ಚಟ್ನಿ ಮಾಡಬೇಕು. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. 1 ಕಪ್ ಕೊತ್ತಂಬರಿ, 1 ಕಪ್ ಪುದೀನ, ಒಬ್ರಿಗೆ 2 ಮೆಣಸಿನ್ಕಾಯಿ ಅನ್ನೋ ಹಾಗೆ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಇಂಚ್ ಜಿಂಜರ್ ತೊಗೊಂಡಿದ್ದೀನಿ. ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ಮಾಡ್ಕೊಂಡಿರೋ ಚಟ್ನಿ ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಆದರೆ ಸಾಕು. ಈಗ ನಾನು 3 to 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ನಾನು ತಗೊಂಡಿರೋ ಹೋಲ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಜೊತೆಗೆ ಗೋಡಂಬಿನೂ ಕೂಡ ಹಾಕೋತಿದ್ದೀನಿ. ಈಗ ಅದನ್ನೆಲ್ಲ ಸಾರ್ಟ್ ಮಾಡ್ಕೋಬೇಕು. ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಅಲ್ವಾ? ಈಗ ನಾವು ಆನಿಯನ್ ಅನ್ನ ಆ್ಯಡ್ ಮಾಡ್ಕೋತೀವಿ. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ತಗೊಂಡಿರೋ ಎಲ್ಲ ವೆಜ್ಜೀಸ್ ಅನ್ನು ಆ್ಯಡ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ನಲ್ಲೆಲ್ಲ 3 to 4 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಸಾರ್ಟ್ ಮಾಡ್ಕೋಬೇಕು. ವೆಜಿಟೇಬಲ್ಸ್ ಇಷ್ಟು ಫ್ರೈ ಆದಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಂಥ ಚಟ್ನಿ ಹಾಕ್ಕೋಬೇಕು. ಇವತ್ತು ನಾನು ಪಲಾವ್ ಮಾಡೋದಕ್ಕೆ 1 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನು 1.5 ಲೋಟ ನೀರು ಹಾಕ್ಕೋಬೇಕು. ಆದರೆ ನಾನು ಆಲ್ರೆಡಿ 1/2 ಕಪ್ ನೀರನ್ನು ಯೂಸ್ ಮಾಡಿದ್ದೀನಿ. ಸೊ ಇವಾಗ ನಾನು 1 ಲೋಟ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ಈಗ ನೀರು ಬಾಯ್ಲ್ ಆಗ್ತಿದೆ. ಅದಕ್ಕೆ ನಾವು ಸೋಕ್ ಮಾಡಿ ಇಟ್ಟಿದ್ದಂಥ ಬಾಸ್ಮತಿ ರೈಸನ್ನು ಆ್ಯಡ್ ಮಾಡ್ಕೊತೀವಿ. ಈಗ ನಾನು ಹಾಕೊಂಡಿದ್ದ ಅಕ್ಕಿನ ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ. ಈಗ ನಾವು ಅದರ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಬೇಕು. ವಾವ್ ಗೈಸ್, ಪಲಾವ್ ರೆಡಿ ಆಗಿದೆ. ನಾನು ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಅದು ಹೆಂಗಾಗಿದೆ ಅಂತ ನೋಡೋಕ್ಕೆ. ಒಳ್ಳೆ ಅರೋಮಾ ಬೇರೆ ಬರ್ತಿದೆ. ನಂಗೆ ಸಖತ್ ಹೊಟ್ಟೆ ಹಸಿತಿದೆ. ಹೆಂಗಾಗಿದೆ ನೋಡೋಣ ಬನ್ನಿ. ವಾವ್ ಗೈಸ್, ಪಲಾವ್ ತುಂಬ ಚೆನ್ನಾಗಿದೆ. ಇದನ್ನ ನನ್ನ ಸ್ಟೈಲಲ್ಲಿ ಪ್ಲೇಟಿಂಗ್ ಮಾಡ್ಕೊಬರೋಣ ಬನ್ನಿ. ವಾವ್ ಗೈಸ್, ತುಂಬ ಚೆನ್ನಾಗಿದೆ. ಇದನ್ನ ಹೆಂಗಾಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಸೂಪರ್ ಆಗಿದೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಾಗಿದ್ರೆ ಕಾಮೆಂಟ್ ಮಾಡಿ. ಧನ್ಯವಾದ.